ವಿಚಾರ. ಮತ್ತು ಈ ರೀತಿಯ ಘಟನೆಗಳು ಪುನರಾವರ್ತನೆ ಆಗಬಾರ್ದು. ಅದಕ್ಕೆ ತಕ್ಕನಾಗೆ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು, ಗೃಹ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳು ಕಾರ್ಯಕ್ರಮಗಳನ್ನು ಹಾಕಬೇಕು. ಮತ್ತೇನಾಗಿದೆ, 3 ವರ್ಷದಿಂದ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ. ಓಕೆ, 1,06,000 ಕಡಿಮೆ ಮಾಡಿದ್ದಾರೆ. ಆಮೇಲೆ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಬಿಟ್ಟು ಯಾವುದೋ ರಿಕ್ರೂಟ್ಮೆಂಟ್ ಏನಪ್ಪ ಅದು ಅಗ್ನಿವೀರ 3 ವರ್ಷಕ್ಕೆಲ್ಲ ತಗೋತಾರೆ. ಇದೆಲ್ಲ ಕೂಡ ಸರಿ ಇಲ್ಲ. ಸ್ವಾತಂತ್ರ್ಯ ಬಂದಾಗಲಿಂದ ಕೂಡ ಯಾವ ರೀತಿ ನಾವು ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ವು, ಅದನ್ನು ಮತ್ತೆ ಪುನಃ ಪ್ರಾರಂಭ ಮಾಡಬೇಕು. ಇದು ಅಗ್ನಿವೀರ ಇವರೆಲ್ಲ ತಗೊಂಡಿದ್ದಾರಲ್ಲ, ಅವ್ರಿಗೆ ಪರ್ಮನೆಂಟ್ ಆಗ್ತದೆ. ಮತ್ತು ನಾವು ಯಾವುದೇ ಕಾರಣಕ್ಕೂ ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ ನಮ್ಮ ದೇಶದಲ್ಲಿ. ಜನಸಂಖ್ಯೆ ಜಾಸ್ತಿ ಆದಾಗ ನಮ್ಮ ರಕ್ಷಣೆ, ನೇವಿ ಇರ್ಬೋದು, ಮಿಲಿಟ್ರಿ ಇರ್ಬೋದು, ಮತ್ತು ನಮ್ಮ ಏರ್ಫೋರ್ಸು, ನೇವಿ ಇಲ್ಲ, ಏರ್ಫೋರ್ಸು, ನೇವಿ ಮತ್ತು ಸೈನಿಕರು 3 ಕೂಡ ಸಂಖ್ಯೆ ಜಾಸ್ತಿ ಆಗ್ತದೆ. ಕಡಿಮೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಇನ್ನು ಮುಂದಾದರೂ ಕೂಡ ಕೇಂದ್ರ ಸರ್ಕಾರ ಎಚ್ಚೆತ್ತು ಅದರಲ್ಲಿ ಎಲ್ಲಿ ಸೂಕ್ಷ್ಮ ಪ್ರದೇಶಗಳಿದೆಯಲ್ಲ, ಬಾಂಗ್ಲಾ ಸುತ್ತಮುತ್ತ, ಬಾಂಗ್ಲಾ ದೇಶ ಪಕ್ಕ ಇದೆಲ್ಲ ಸ್ವಲ್ಪ ನಮಗೆ ಮಿಸಿಲು ಬರೋದೆಲ್ಲ ಜಾಸ್ತಿ. ಮತ್ತು ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಮತ್ತು ಪಾಕಿಸ್ತಾನ ಭಾಗದಲ್ಲಿ ಹೆಚ್ಚಿನ ಒಂದು ನಮ್ಮ ಸೈನಿಕರನ್ನು ಹಾಕುವಂಥ ಕೆಲಸ ಮಾಡಬೇಕು. ಪ್ರತಿ ವರ್ಷ ಭದ್ರತೆಗೆ ಸೆಂಟ್ರಲ್ ಗೌರ್ಮೆಂಟ್ ಹೆಚ್ಚಿಗೆ ಅಮೌಂಟ್ ಕೊಡ್ತಾನೆ ಇದೆ ಸರ್ ಬಜೆಟಲ್ಲಿ. ಬಟ್ ಆದರೂ ರಿಕ್ರೂಟ್ಮೆಂಟ್ ಆಗ್ತಾಯಿಲ್ಲ, ಮ್ಯಾನ್ ಪವರ್ ಇಲ್ಲದೆ ಇರೋಂಥದ್ದು ಇದು ಕಾರಣ ಅಂತ. 9,000 ಜನ ಮಾಡೇ ಇಲ್ವಲ್ಲ 3 ವರ್ಷ. ಕೋವಿಡ್ಗಿಂತ ಮುಂಚೆ ಮಾಡಿದ್ದು, ಕೋವಿಡ್ ಆದಮೇಲೆ ಮಾಡಿಲ್ಲ. ಅಗ್ನಿವೀರ ಅಂತ ಹೇಳ್ತಾರೆ. 3 ವರ್ಷ ಆದಮೇಲೆ ಬೇರೆ ಕಡೆ ಹೋಗ್ತಾರೆ. ಅದೇ ಅಗ್ನಿವೀರ ಕಂಟಿನ್ಯೂ ಮಾಡಬೇಕಾಗಿತ್ತು. ಲೋಪದೋಷಗಳು ಆಗಬಾರ್ದು ರೀತಿ ಇನ್ಮೇಲೆ ಕೇಂದ್ರ ಸರ್ಕಾರ ಹೆಚ್ಚಿನ ಗಮನವನ್ನು ಹರಿಸಲಿ ಅಂತೇಳಿ ಮತ್ತು ಎಲ್ಲ ಕುಟುಂಬಗಳು, ನಮ್ಮ ರಾಜ್ಯದವರು ಇದ್ದಾರೆ, ಬೇರೆಯವರು ಇದ್ದಾರೆ, ಅವರಿಗೆ ಕುಟುಂಬ ವರ್ಗದವರಿಗೆ ಆ ದುಃಖವನ್ನು ಪಡೆಯುವಂಥ ಶಕ್ತಿ ದೇವರು ಕೊಡಲಿ ಅಂತ ನಮ್ಮ ರಾಜ್ಯದ ಒಂದೇ ಕಾರಣಕ್ಕೆ ಟಾರ್ಗೆಟ್ ಮಾಡಿ ಗೋಲಿ ಹೊಡೆದು ಜಾತಿ ಕೇಳಿಬಿಟ್ಟು ಫೈರ್ ಮಾಡಿದ್ರು. ಆ ಉಗ್ರರು ಹಾಗೆ ಅವರು ಬಲಿ ಹಾಕ್ಬೇಕು ನಾವು. ಈಗ ಅವರೆಲ್ಲ ನಮ್ಮ ವಿರೋಧಿಗಳವರು, ಅವ್ರು ನಮ್ಮ ದೇಶದಲ್ಲೇ ಇರ್ಬೋದು, ನಮ್ಮ ವಿರೋಧಿಗಳವರು. ನಮ್ಮ ವಿರೋಧಿಗಿಂತಾನೆ ಮಾಡಬೇಕು. ಅವ್ರನ್ನ ಮಟ್ಟ ಹಾಕೋದ್ರಿಂದ ಯಾರು ಮಾಡಬೇಕು? ಹಿಂದೆ ಪಾಕಿಸ್ತಾನ ಇದೇ ರೀತಿ ತಕರಾರು ಮಾಡ್ತಾಯಿದ್ರು. ಇಂದಿರಾ ಗಾಂಧಿ ಅವ್ರು ಏನು ಮಾಡಿದ್ರು? ದೇಶವನ್ನೇ ಇಬ್ಬಾಗ ಮಾಡಿದ್ರು. ಯಾವುದೇ ಮುಲಾಜೆ ನೋಡ್ತಿರಲಿಲ್ಲ. ಅದಕ್ಕೆ ಅಲ್ವಾ ಇಂದಿರಾ ಗಾಂಧಿ ಅವರಿಗೆ ಉಕ್ಕಿನ ಮಹಿಳೆ ಅಂತ ಕರೆಯೋದು. ಈಗ ಅದೇ ಒಂದು ಧೈರ್ಯವನ್ನು ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು ತೋರಿಸ್ಬೇಕು. ವಿಭಾಗ ಮಾಡಬೇಕಲ್ಲ, ಅಲ್ಲ ವಿಭಾಗ ಅಂತಲ್ಲ, ಸದೆ ಬಡಿಯುವಂಥ ಕೆಲಸ ಮಾಡಬೇಕು. ಸರ್ ಇಂಟೆಲಿಜೆನ್ಸ್ ಫೇಲ್ ಇದೆ ಅಂತಂದ್ರೆ ಸರ್ ಏನಾದರೂ ಇದರಲ್ಲಿ ಫೇಲ್ಯೂರ್ ಅಂತ ಈಗ 40 ಪುಲ್ವಾಮಾ ಘಟನೆ ಆಯ್ತಲ್ಲ, ಅಲ್ಲಿ ಮಿಲಿಟ್ರಿಯವರು ಹೋಗುವಂಥ ಸಂದರ್ಭದಲ್ಲಿ ಯಾವ ವಾಹನಗಳು ಕೂಡ ಓಡಾಡೋದು ರೆಸ್ಟ್ರಿಕ್ಷನ್ಸ್ ಇತ್ತು. ಆದರೆ ಪುಲ್ವಾಮಾ ಆಗೋಕ್ಕೆ ಮುಂಚೆ ಮಿಲಿಟ್ರಿಯವರು ಓಡಾಡುವಾಗ ಸಾರ್ವಜನಿಕರು ಓಡಾಡ್ಬೋದು ಅಂತ, ಸಾರ್ವಜನಿಕ ವಾಹನಗಳು ಓಡಾಡ್ಬೋದು ಅಂತ ಹೇಳಿ ವಿಚಾರ ಮಾಡ್ತಾರೆ. ಪುಲ್ವಾಮಾ ಘಟನೆ ಆಗುತ್ತೆ. ಅದಕ್ಕೆ ಮುಂಚೆ ಆ ರೀತಿ ಇರಲಿಲ್ಲವಲ್ಲ. ಮಿಲಿಟ್ರಿಯವರು ಹೋಗುವಾಗ ಯಾರಿಗೂ ಕೂಡ ಪರ್ಮಿಷನ್ನೇ ಕೊಡ್ತಿರಲಿಲ್ಲ. ಭದ್ರತಾ ಲೋಪ ಆಗಿದೆ. ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮೊದಲಿಂದ ಕೂಡ 20-30 ವರ್ಷದಿಂದ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ. ಈಗ ಸ್ವಲ್ಪ ಏನಾಗಿದೆ, ಸಡಿಲ ಮಾಡಿದ್ದಾರೆ ಅನಿಸುತ್ತೆ. ಅದರಿಂದ ಆಗಿದೆ. ಅವರು ಮೂಲ ಎಲ್ಲಿದೆ ಅಥವಾ ಅವ್ರ ಹಿಂದೆ ಯಾರಿದ್ದಾರೆ ಅವ್ರನ್ನೆಲ್ಲ ಕೂಡ ಕಾನೂನು ಚೌಕಟ್ಟಲ್ಲಿ ಅವ್ರಿಗೇನು ಶಿಕ್ಷೆ ಕೊಡಬೇಕು ಅದನ್ನು ನಮ್ಮ ದೇಶ ಸರ್ಕಾರ ಕೊಡಬೇಕು. ಅಧಿಕೃತವಾಗಿ 3 ಜನ ಕನ್ನಡಿಗರು ಅದರಲ್ಲಿ ಸಾವಿಗೀಡಾಗಿದ್ದಾರೆ. ಆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗಂಥ ಸಾಧ್ಯತೆಯೂ ಕೇಳ್ತಾರೆ. ನಮ್ಮ ಶವ ತರಕ್ಕೆ ರಾಜ್ಯ ಸರ್ಕಾರಕ್ಕೆ ಹೋಗಿದ್ದಾರೆ. ಹೋಗಿ ಅಲ್ಲೇನು ಆಗಬೇಕಾಯ್ತು ಅದನ್ನೆಲ್ಲ ಕೂಡ ಮಾಡ್ತಾರೆ. ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಸರ್ ಈ ವಿಚಾರ? ಸದ್ಯ ಬಡಿಬೇಕು ನಮ್ಮ ವಿರೋಧಿಗಳು. ಕಾಂಗ್ರೆಸ್ ಸ್ಟ್ಯಾಂಡು
ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ. ಅಂದರೆ ಸ್ವಾತಂತ್ರ್ಯ ಈ ದೇಶವನ್ನು ಕಟ್ತಾರೆ ಯಾರು? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಯಾವತ್ತೂ ದೇಶದ ಪರ. ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಆಂತರಿಕ ಸಂಘರ್ಷಗಳು ಅಲ್ಲಿ ಜೋರಾಗ್ತಾ ಇದೆ, ಈ ಬಾರ್ಡ್ರಲ್ಲಿ ಹಿಂಗೆ ಆಗ್ತಾ ಇದೆ. ಏನು ಏನಿದೆ ಆಂತರಿಕ ಜಗಳಗಳಾಗೋದಕ್ಕೆ ಕೇಂದ್ರ ಸರ್ಕಾರ ಕೂಡ ಕಾರಣ. ಗವರ್ನರ್ಗಳು ನೇತೃತ್ವ. ಆಮೇಲೆ ಈ ಐ ಟಿ CBI ಇದನ್ನೆಲ್ಲ ಬಳಸ್ಕೊಂಡು ನಮ್ಮ ದೇಶದಲ್ಲಿ ರಾಜಕೀಯ ಪಕ್ಷಗಳನ್ನು, ರಾಜಕೀಯ ಮುಖಂಡರನ್ನು ಸದೆ ಬಡಿಯೋಕ್ಕೆಲ್ಲ ಪ್ರಯತ್ನ ಮಾಡೋದು, ಇದೆಲ್ಲ ಕೂಡ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ಎಲ್ಲೋ ಒಂದು ಕಡೆ ಸೇನಾ ನೇಮಕಾತಿನೂ ಕೂಡ